ಖಾಸಗಿ ಸಂಸ್ಥೆಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಫೋನ್ ಪೇ ವಿರುದ್ಧ ಬಾಯ್ಕಟ್ ಅಭಿಯಾನ ಶುರುವಾಗಿದೆ. ಕಿಚ್ಚ ಸುದೀಪ್ ಸಾಥ್ ಕೊಟ್ಟಿದ್ದಾರೆ ಇದಕ್ಕೆ. ಹಾಗಾದ್ರೆ ಫೋನ್ ಪೇ ಬ್ಯಾನ್ ಆಗುತ್ತಾ ಕರ್ನಾಟಕದಲ್ಲಿ? ಅಂದರೆ ಸ್ವಯಂ ಪ್ರೇರಿತವಾಗಿ ಬ್ಯಾನ್ ಮಾಡಲಿಕ್ಕೆ ಕನ್ನಡಿಗರು ಮುಂದಾಗಿದ್ದಾರೆ. ಅನ್ಇನ್ಸ್ಟಾಲ್ ಮಾಡ್ತಿದ್ದಾರೆ ಆಲ್ರೆಡಿ. ಕನ್ನಡಿಗರ ಸ್ವಾಭಿಮಾನವೇ ಮುಖ್ಯ ಅಂತ ಅಭಿನಯ ಚಕ್ರವರ್ತಿ ಸುದೀಪ್ ಹೇಳಿದ್ದಾರೆ. ಫೋನ್ ಪೇ ರಾಯಭಾರತ್ವದಿಂದ ಹೊರಬರ್ತಾರ ಹಾಗಾದ್ರೆ ಕಿಚ್ಚ ಸುದೀಪ್? ಯಾಕಂದ್ರೆ ಅಂಬಾಸಿಡರ್ ಆಗಿದ್ದಾರೆ ಅವರು. ನಟ ಕಿಚ್ಚ ಸುದೀಪ್ ಸಿಡಿದೆದ್ದಿದ್ದಾರೆ ಫೋನ್ ಪೇ ವಿರುದ್ಧ. ಯಾಕಂದ್ರೆ ಅವರೇ ಅಂಬಾಸಿಡರ್. ನೀವೆಲ್ಲ ಕೇಳ್ತಾ ಇರ್ತೀರಿ, ಫೋನ್ ಪೇ ನೀವು ಪೇಮೆಂಟ್ ಮಾಡಿದ್ಮೇಲೆ ಅವ್ರ ವಾಯ್ಸ್ ಬರುತ್ತಲ್ವಾ, ಸಹಜವಾಗಿ ಕೇಳಿರ್ತೀರಿ. ಈಗ CEO ಏನಿದ್ದಾರೆ, ಸಮೀರ್ ಇದ್ದಾರೆ, ಅವ್ರಿಗೆ ಡೆಡ್ ಲೈನ್ ಕೊಟ್ಟಿದ್ದಾರೆ ಕಿಚ್ಚ ಸುದೀಪ್. ಒಂದಿನ ಗಡುವು ಕೊಟ್ಟಿದ್ದಾರೆ. ಕನ್ನಡಿಗರನ್ನ ಕ್ಷಮೆ ಕೇಳಬೇಕು ನೀವು ಅಂತೇಳಿ. ಕ್ಷಮೆ ಕೇಳ್ತಿದ್ರೆ ಬ್ರ್ಯಾಂಡ್ ಅಂಬಾಸಿಡರ್ ಪಟ್ಟದಿಂದ ಹಿಂದೆ ಸರಿಯುವ ನಿರ್ಧಾರವನ್ನು ಸುದೀಪ್ ಅವರು ಕೈಗೊಂಡಂಗೆ ಇದ್ದಾರೆ. ನೋಡಿ, ಕನ್ನಡಿಗರ ವಿಚಾರ ಅಂತ ಬಂದಾಗ, ನೆಲ ಜಲ ಭಾಷೆಯ ವಿಚಾರ ಅಂತ ಬಂದಾಗ ಯಾವುದನ್ನು ಕೂಡ ನೋಡಬಾರ್ದು. ಸುದೀಪ್ ಅವ್ರದ್ದು ಇವರ ಈ ನಿರ್ಧಾರಕ್ಕೆ ಸಾಕಷ್ಟು ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಈ ಫೋನ್ ಪೇ CEO ಇದಾರಲ್ಲ ಸಮೀರು, ನಮ್ಮ ಕನ್ನಡಿಗರಿಗೆ ಮೀಸಲಾತಿ ಕೊಡಬಾರ್ದು ಅನ್ನುವಂಥ ಲೆಕ್ಕದಲ್ಲಿ ಮಾತನಾಡಿದ್ರು. ಹಾಗಾಗಿ ನಮ್ಮ ಕನ್ನಡಿಗರು ಏನು ಮಾಡ್ತಾ ಇದ್ದಾರೆ, ಕಳಪೆ ರೇಟಿಂಗ್ ಕೊಡ್ತಾ ಇದ್ದಾರೆ ಫೋನ್ ಪೇಗೆ. ಈಗ ಅಲ್ಲಿ ಗೂಗಲ್ ಪೇ ಜಾಸ್ತಿ ಕನ್ನಡಿಗರು ಯೂಸ್ ಮಾಡ್ತಾ ಇದ್ದಾರೆ. ಬಾಯ್ಕಟ್ ಮಾಡಬೇಕು ಅನ್ನುವಂಥ ಅಭಿಯಾನ ಕೂಡ ಶುರುವಾಗ್ಬಿಟ್ಟಿದೆ. ಹಾಗಾಗಿನೇ ಕಿಚ್ಚ ಸುದೀಪ್ ಈಗ ಆ ಅಂಬಾಸಿಡರ್ ಸ್ಥಾನದಿಂದ ಹಿಂದೆ ಸರಿಯುವ ನಿರ್ಧಾರವನ್ನು ಮಾಡಿದ್ದಾರೆ. ಅವರ ಈ ನಿರ್ಧಾರಕ್ಕೆ ಕನ್ನಡಿಗರು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಇದು ಒಬ್ಬ ನಟನೆಗೆ ಇರಬೇಕಾದಂತಹ ಅಸ್ಮಿತೆಯ ಗುಣ. ನಮ್ಮದು, ನಮ್ಮ ರಾಜ್ಯ, ನಮ್ಮತನ ಅಂಥೇಳಿ. ನೋಡಿ, ಸಮೀರ್ ಒಂದು ಟ್ವೀಟ್ ಮಾಡಿರ್ತಾರೆ. ನನಗೆ 46 ವರ್ಷ, 15ಕ್ಕಿಂತ ಅಧಿಕ ವರ್ಷ ಯಾವುದೇ ರಾಜ್ಯದಲ್ಲಿ ವಾಸಿಸಿಲ್ಲ ನಾನು. ನನ್ನ ತಂದೆ ಭಾರತೀಯ ನೌಕಾಪಡೆಯಲ್ಲಿ ಕೆಲಸ ಮಾಡ್ತಿದ್ರು. ದೇಶಾದ್ಯಂತ ಹಲವು ಕಡೆಗಳಲ್ಲಿ ಕೆಲಸ ಮಾಡಿದ್ದಾರೆ. ಅವರ ಮಕ್ಕಳು ಕರ್ನಾಟಕದಲ್ಲಿ ಉದ್ಯೋಗಕ್ಕೆ ಅರ್ಹರಲ್ಲವೇ? ನಾನು ಕಂಪನಿಗಳನ್ನು ಸ್ಥಾಪಿಸಿದ್ದೇನೆ. 25,000ಕ್ಕೂ ಹೆಚ್ಚು ಜನರಿಗೆ ಕೆಲಸ ನೀಡಿದ್ದೇನೆ. ನನ್ನ ಮಕ್ಕಳು ತವರು ನೆಲದಲ್ಲಿ ಉದ್ಯೋಗಕ್ಕೆ ಅರ್ಹರಲ್ಲವೇ? ಇದು ನಾಚಿಕೆಗೇಡಿತನ. ನೋಡಿ, ಈ ರೀತಿಯಾಗಿ ಅವರು ಟ್ವೀಟ್ ಮಾಡಿದರು. ನೋಡ್ತಾ ಇದ್ರಿ ನೀವು ಟ್ವೀಟು. ಸಮೀರ್, ಗೂಗಲ್ ಪೇ CEO, ನಮ್ಮ ಕನ್ನಡಿಗರನ್ನ ಕೆರಳಿಸುತ್ತಿದ್ದು ಫೋನ್ ಪೇ CEO ಸಮೀರ್ ಅವರ ಟ್ವೀಟು. ನೋಡಿ, 15 ವರ್ಷಕ್ಕಿಂತ ಅಧಿಕ ವರ್ಷ ಯಾವುದೇ ರಾಜ್ಯದಲ್ಲಿ ನಾನು ವಾಸ ಮಾಡಿಲ್ಲ. ನೋಡಿ, ಅವರ ಕುಟುಂಬದ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ನಮಗೆ ಅದೆಲ್ಲ ಬೇಕಾಗಿಲ್ಲ. ನಮ್ಮ ಕನ್ನಡಿಗರಿಗೆ ಮೀಸಲಾತಿ 50%, 75% ನಮ್ಮ ಸರ್ಕಾರನೇ ಮುಂದಾಗಿದೆ. ಬಟ್ ಈಗ ಸುದೀಪ್ ಅವರ ಈ ನಿರ್ಧಾರ ಕನ್ನಡಿಗರ ಪ್ರಶಂಸೆಗೆ ಕಾರಣ ಆಗ್ತಾ ಇದೆ.